ಸೀರಿಯಲ್ಸ್ ಅಂತೆ ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿ ನಡೀತು. ತುಂಬಾ ಚೆನ್ನಾಗಿ ರಾಮಾಚಾರಿ ಮತ್ತು ಚಾರು ಎಂಜಾಯ್ ಮಾಡಿದ್ದಾರೆ. ಸಖತ್ತಾಗಿ ಎಲ್ಲರೂ ಕೂಡ ಮೋಜು ಮಸ್ತಿ ಮಾಡಿದ್ದಾರೆ. ಅದ್ಭುತ ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಊರಿನವರು ವೆಲ್ಕಮ್ ಅನ್ನ ಮಾಡ್ಕೋತಾರೆ ರಾಮಾಚಾರಿ ಕಂಪ್ಲೀಟ್ ತಂಡದವರನ್ನ. ರಾಮಾಚಾರಿನವಂತೂ ಚಾರುನಂತೂ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನಿಜಕ್ಕೂ ಹೇಳತೀರಲಾಗೋದು. ಅವರ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಜನರು ಇಷ್ಟೊಂದು ಪ್ರೀತಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಕಾರಣಕ್ಕೆ ಇನ್ನಷ್ಟು ನಮಗೆ ಹುಮ್ಮಸ್ಸು ಸಿಕ್ಕಿದೆ. ಇನ್ನಷ್ಟು ಚೆನ್ನಾಗಿ ಮುಂದೆನೂ ಕೂಡ ನಡೆಸ್ತೀವಿ, ಎಂಟರ್ಟೈನ್ಮೆಂಟ್ ನೀಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಚಾರು ಮತ್ತು ರಾಮಾಚಾರಿ ಕೂಡ ಡ್ಯಾನ್ಸ್ ಮಾಡಿದ್ರು, ಮೋಜು ಮಸ್ತಿ ಮಾಡಿದ್ರು. ಸೀರಿಯಲ್ ಸಂತೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ನಡೀತು. ಹೃತ್ಪೂರ್ವಕ ಧನ್ಯವಾದ ತಿಳಿಸಿದ್ದಾರೆ ರಾಮಾಚಾರಿ. ನೀವು ಕೂಡ ಸೀರಿಯಲ್ ಸಂತೆ ನೋಡಿದ್ರ? ದಾವಣಗೆರೆ ಇವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಹಬ್ಬ ಅಂತಾನೆ ಹೇಳ್ಬೋದು. ಟಿವಿಲಿ ಬಹುಶಃ ಮುಂದಿನ ವಾರ ಒಂದು ಸೀರಿಯಲ್ ಸಂತೆ ಪ್ರಸಾರವಾಗುತ್ತೆ, ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡ್ಬೋದು. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಚಾರು ಮತ್ತು ರಾಮಾಚಾರಿ. ಮುಂಚೆನೆ ರಿಹರ್ಸಲ್ಸ್ ಎಲ್ಲವನ್ನೂ ಪ್ರಾಕ್ಟೀಸ್ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ರು. ಸೊ ಹೀಗಾಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡ್ಯಾನ್ಸ್ ಅನ್ನು ಕೂಡ ಪರ್ಫಾರ್ಮ್ ಮಾಡಿದ್ದಾರೆ ವೇದಿಕೆಯ ಮೇಲೆ. ಸ್ವಲ್ಪ ರೀತಿಯಲ್ಲಿ ಟೆನ್ಷನ್ ನರ್ವಸ್ ಕೂಡ ಆಯ್ತಂತೆ ರಾಮಾಚಾರಿಗೆ. ಅಷ್ಟು ಜನರನ್ನ ಒಟ್ಟಿಗೆ ನೋಡಿ ಒಮ್ಮೆಲೆ ನೋಡಿ ಡ್ಯಾನ್ಸ್ ಮಾಡುವುದು ಅಷ್ಟು ಜನರ ಮಧ್ಯೆ ಅಂದ್ರೆ ನಿಜಕ್ಕೂ ಒಂದು ಕಷ್ಟದ ಕೆಲಸ, ತುಂಬಾನೇ ಟೆನ್ಷನ್ ಆಗುತ್ತೆ. ಸಾಕಷ್ಟು ಪ್ರೋಗ್ರಾಮ್ಗಳು ಕೂಡ ನಡೀತು, ಜೊತೆಗೆ ಎಂಜಾಯ್ ಮಾಡಿದ್ರು. ವೈಶಾಖ ಆಗಿರ್ಬೋದು, ನಿಜ ಚಾರು ಅವರ ತಂದೆ ತಾಯಿ ಆಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ರು. ಜೊತೆಗೆ ರಾಮಾಚಾರಿ ತಂದೆ ತಾಯಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಂಜಾಯ್ ಮಾಡಿದ್ದಾರೆ. ಕಂಪ್ಲೀಟ್ ಸೀರಿಯಲ್ಸ್ ಅಂತೆ ಸೀರಿಯಲ್ ತಂಡದವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಂಜಾಯ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಸೂಪರ್ ಎಂಜಾಯ್ ಅಂತಾನೆ ಹೇಳ್ಬೋದು.